ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿರುದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯ್ದಿಮ್ಮಿದ್ದೆ ಕೂಡಲ ಸಂಗಮ ದೇವ. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತೇ ಎಂದೆನಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನಯ್ಯನ ಎನ್ನ ಕೈವಶಕ್ಕೆ ತಂದು ಕೊಟ್ಟ ಗುರುವೇ, ಶರಣು ಶರಣಾರ್ಥಿ. ಮಹಾಮಾನವತಾವಾದಿ ವಿಶ್ವಗುರು ಸಂತ ಸಕಲ ಜೀವರಾಶಿಗಳಿಗೆ ಲೇಸನ್ನೇ ಬಯಸಿದ ಅಪ್ಪು ಬಸವಣ್ಣನವರನ್ನು ಎಲ್ಲ ಶರಣ ಸಂತರನ್ನ ಹೃನ್ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತಿನ ತಿಪ್ಪಣ್ಣ ನೈನಾಪುರ್ ಇವರ ನೂತನ ವಾಣಿಜ್ಯ ಮಳಿಗೆಗಳ ಗುರುಪ್ರವೇಶ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರು, ಬಸವತತ್ವ ಅನುಯಾಯಿಗಳು, ಬಸವತತ್ವವನ್ನೇ ಉಸಿರಾಗಿಸಿಕೊಂಡು ನಮ್ಮೆಲ್ಲರಿಗೂ ಸಹಿತ ಬಸವತತ್ವದ ಚಿಂತನೆಯಲ್ಲಿ ತೊಡಗುವಂತೆ ಪ್ರೇರಣೆ ನೀಡಿರ್ತಕ್ಕಂಥ ಅಪ್ಪ ಮಹಂತಪ್ಪಗಳವರಿಗೆ ಸಹಿತ ಹೃತ್ಪೂರ್ವಕ ಶರಣಗಳು. ಇನ್ನೊಬ್ಬರು ಇವತ್ತು ನಮ್ಗೆ ವಿರತೀಶಾನಂದ ಸ್ವಾಮಿಗಳು ಎಷ್ಟು ದೂರಲಿದ್ದರೂ ಸಹಿತ ಹೇಳಿದರೆ ಅವ್ರು ಬಂದು ಸಹ ಶಿವಯೋಗ ಮಾಡೋದಾಗಲಿ ಯಾವುದೇ ಇದ್ರೂ ತಮ್ಮದೇ ಕಾರು ತಾವೇ ತಗೊಂಡು ತಾವೇ ಡ್ರೈವ್ ಮಾಡ್ಕೊಂಡು ಬಂದುಬಿಡ್ತಾರೆ. ಈಗ ಅವರು ಕಿರಿಕಿರಿ ಇಲ್ಲ. ಅಂಥವ್ರಿಗೂ ಸಹಿತ ಹೃತ್ಪೂರ್ವಕ ಶರಣಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಂಥ ಪರಮ ಪೂಜ್ಯರೆಲ್ಲರಿಗೂ ಸಹಿತ ಹೃತ್ಪೂರ್ವಕ ಶರಣಗಳು. ನನ್ನ ನಿಜವಾದ ಗುರುಗಳಂದರೆ ವೀರಭದ್ರಪ್ಪಣ್ಣ ಅವರು. ಯಾಕಂದ್ರೆ ನಾನು ಕೃಷಿನೇ ಪ್ರಾಮುಖ್ಯತೆ, ಗನ್ಮಡದಪ್ಪಗಳ ಪ್ರಭಾವದಿಂದ ಕೃಷಿ ಮೇನು ಅಂದ್ಕೊಂಡು ಕೃಷಿನೇ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ವೀರಭದ್ರಪ್ಪಣ್ಣ ಅವ್ರು ಬಂದು ಮಹಾಮನೆ ಕಾರ್ಯಕ್ರಮ ಮಾಡ್ತಾ ನನ್ನನ್ನು ತಮ್ಮ ಜೊತೆ ಕರೆದು ಒಂದು 30 ವರ್ಷವೂ ನಾವಿಬ್ಬರ ಜೊತೆ ಇದ್ವಿ. ಇವತ್ತು ಕಲ್ಯಾಣ ಮಹೋತ್ಸವ ಮಾಡಲಿ, ಗುರುಪ್ರವೇಶ ಮಾಡಲಿ, ಯಾವುದೇ ಕಾರ್ಯಕ್ರಮ ಇದ್ದರೆ ಇಬ್ಬರೇ ಮಾಡ್ಕೊಂಡು ಬರ್ತಿದ್ವಿ. ಆತ ಇವತ್ತು ಹೋಗ್ಯಾನಂತ ನಾನು ಅನ್ನಕ್ಕೆ ತಯಾರಿಲ್ಲ. ಅಣ್ಣ ಇರುವಾಗ ಗಂಗಮ್ಮಕ್ಕನ ಒಂದು ದಿವಸ ವೇದಿಕೆ ಕರೆದ್ರೆ ಬಂದು ಕುಂತಿಲ್ಲಕಿ, ಇವತ್ತು ಬಂದು ಕುಂದಿರ್ತಾಳಂದ್ರೆ ವೀರಭದ್ರಪ್ಪಣ್ಣ ಆಕೆಯ ಪ್ರವೇಶ ಮಾಡಿದ್ದಾನೆ ಅಂದರೆ ವೀರಭದ್ರಪ್ಪಣ್ಣ ಅವನ ಜೊತೆ ಇದ್ದಾನೆ ಅನ್ನುವಂಥ ಭಾವನೆ ನನಗೆ. ಆ ಅಕ್ಕನಿಗೆ ಸಹಿತ ಹೃತ್ಪೂರ್ವಕ ಶರಣಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ರಿಗೂ, ಯಾಕಂದ್ರೆ ಈಗಾಗಲೇ ಮೊದಲು ಹೇಳಿದರು, ನನಗೀಗ ಲಿಂಗರಾಜಣ್ಣವರೊಬ್ಬರು ಒಳ್ಳೆ ಆಧ್ಯಾತ್ಮಿಗಳವರು, ಅವರ ಸಹಧರ್ಮಿಣಿಯಾಗಿರ್ತಕ್ಕಂಥ ಪುನೀತಕ್ಕ ಅವರು ಸಹಿತ ಒಳ್ಳೆ ಮಾತುಗಳನ್ನು ಆಡ್ತಾರೆ. ಅವರು ಇಬ್ಬರು ಅಧ್ಯಾತ್ಮ ಜೀವಿಗಳವರು, ಅಧ್ಯಾತ್ಮ ಜೀವಿಗಳ ದಾಂಪತ್ಯ ಅವ್ರದ್ದು. ನಾವು ಸಂಸಾರದ ದಾಂಪತ್ಯ ಬೇರೆ, ಅಧ್ಯಾತ್ಮ ಜೀವಿಗಳ ದಾಂಪತ್ಯ ಬೇರೆ. ಈಗ ಇವರು ಸಹಿತ ನಮ್ಗೆ ಇವತ್ತು ಇತ್ತೀಚೆಗೆ ನಮ್ಗೆ ಅತಿ ಬೆಂಗಾವಲಾಗಿ ಬಲಗೈಯಾಗಿ ಸಿಕ್ಕಿರೋದು ನಿಜವಾಗ್ಲೂ ನಮ್ಮದು ಭಾಗ್ಯ ಅನ್ನುವಂಥ ಮಾತು ಹೇಳ್ತಾ, ಇವತ್ತು ಬೆಳೆಕಲ್ಲಿನಲ್ಲಿ ತಿಪ್ಪಣ್ಣ ಸರ್ ಬಗ್ಗೆ ಹೇಳುವಂಥದ್ದು ಏನಿಲ್ಲ. ಅವ್ರು ಬಸವ ತತ್ವ ಪ್ರಕಾರ ಎಲ್ಲವನ್ನು ತೊಟ್ಲ ಮಾಡಲಿ, ಏನೇ ಮಾಡಲಿ, ಇವತ್ತು ಕಾರ್ಯಕ್ರಮಗಳು ಅವರು ಅವಳಿ ಜವಳಿ ತೊಟ್ಮಕ್ಕು ನಾವೆಲ್ಲ ಬಂದೀವಿ. ರಮೇಶ್ ಅಣ್ಣ ಅವರು ನಾವು ತೊಟ್ಲ ಪದ ಆಡಿ ಹೋಗಿವಲ್ಲಿ, ಹೌದಿಲ್ಲ? ಅವ್ರು ಏನೇ ಕಾರ್ಯಕ್ರಮ ಮಾಡಿದ್ರು ಬಸವ ತತ್ವ ಪ್ರಕಾರ ಮಾಡ್ತಾರೆ. ಇವತ್ತು ಮಳಿಗೆ ಉದ್ಘಾಟನೆ ಮಾಡಿದ್ರು ಸಹಿತನೂ ಬಸವ ತತ್ವ ಪ್ರಕಾರ ಮಾಡ್ತಾರೆ. ಮೌಢ್ಯಗಳನ್ನು ಕಳಿಬೇಕು, ಬಸವ ತತ್ವವನ್ನು ಬಿತ್ತಬೇಕು ಅನ್ನುವಂಥ ಮಾತು ಹೇಳಿದಾಗ ಮೌಢ್ಯ ಅಂದರೆ ಏನಂತಾರೆ ಗೊತ್ತಾಗಬೇಕಲ್ಲ, ನಮಗೆ ಗೊತ್ತಾಗಬೇಕಿಲ್ಲ. ಮತ್ತು ನೀವೆಲ್ಲ ಮನೆ ಓಪನಿಂಗ್ ಆಗಲಿ ಅಥವಾ ಮಳಿಗೆ ಓಪನಿಂಗ್ ಮಾಡಿದ್ರೆ ಏನು ಮಾಡ್ತೀರಿ? ಮೊದಲು ನೀವು ಆಕಳನ್ನು ಹೊಡ್ಕೊಂಡು ಹೋಗ್ತೀರಿಲ್ಲ ಮೊದಲು. ಮತ್ತು ಇವತ್ತು ತಿಪ್ಪಣ್ಣ ಸರ್ ಹೊಡ್ಕೊಂಡು ಹೋಗ್ಯಾರೇನು? ಇಲ್ಲ, ಹೌದಿಲ್ಲ? ಮತ್ತು ಆಕಳನ್ನು ಹೊಡ್ಕೊಂಡು ಹೋಗಬಾರ್ದಂತೂ ಇಲ್ಲ. ಮೊದಲವ್ರು ಆಕಳ ಅಂತ ಯಾಕೆ ಹೇಳ್ಯಾರಂತೂ ನಮಗೆ ಗೊತ್ತಾಗಿಲ್ಲ. ಅದು ಮೌಢ್ಯಕ್ಕೆ ಯಾಕಂದ್ರೆ ಅದು ಹೋಗಕ್ಕೆ ತಯಾರಿಲ್ಲ ಅಂದ್ರೂ ಹಗ್ಗ ಹಿಡ್ಕೊಂಡು ಹಿಂದೆ ಬಡ್ಕೊಂಡು ಮುಂದೆ ಒಂದಿಷ್ಟು ದಿನಕ್ಕೇನು ಆಸೆ ತೋರಿಸಿ ಒಳಗೆ ಕರ್ಕೊಂಡು ಹೋಗ್ತಿರಲ್ಲ, ಅಲ್ಲಿ ಹೋಗಿ ಅದು ಹಂಚ್ಕೊಂಡು ಎಂಡಿ ಹುಚ್ಚಿ ಹಾಕಿಬಿಡ್ತತ್ತಲ್ಲ, ಆಗ್ತದಿಲ್ಲ.
ಅವಾಗ ಎಂಡೆ ಹುಚ್ಚಿ ಹಾಕಿದ್ರು ಭಾಳ ಚೋಲೋ ಅಂತ ಹೇಳ್ಬಿಟ್ರಂತ. ಮತ್ತೆ ಅದು ಹೆಂಗೆ ಹಂಚ್ಕೊಂಡು ಆಗ್ತೈತೆ ಚೋಲೋ ಅನ್ನಬೇಕು ಅದಕ್ಕೆ. ಹಂಗ ಚೋಲೋ ಅನ್ನಂಗಿದ್ರೆ ಮತ್ತೆ ಮರುದಿವ್ಸ ನಾವು ಕರ್ಕೊಂಡು ಹೋಗಿ ಹಾಕ್ಸಿಬೇಕು. ಮರುದಿವ್ಸ ಆಕಳ ಹೊಳ್ಯಾಕೆ ಹೋದ್ರ ಬಡಿಗೆ ತಗೊಂಡು ಹೊಡಿತೀರಿಲ್ಲ, ಮತ್ತು ಇವತ್ತು ಯಾಕ್ರಿ ಕರ್ಕೊಂಡು ಹೋಗ್ತೀರಿ? ಅದಕ್ಕೆ ಬಸವಣ್ಣಪ್ಪರು ಹೇಳಿದರು, ಆಕಳನ್ನು ಮನೆಯಾಕೆ ಹೋಗಿಸ್ಬೇಕಂದ್ರೆ ಇದು ಶರೀರ ಮನೆ, ಇದು ಈ ಮನೆಯಾಕೆ ಆಕಳನ್ನು ಹೋಗಿಸ್ಬೇಕು. ಹೆಂಗೆ ಹೋಗಿಸ್ ಹೇಳ್ರಿ? ಹಾಲು, ಮೊಸರು, ಬೆಣ್ಣೆ, ತುಪ್ಪ ಈ ಪಂಚಿಗೆ ಬೇಯ್ತಲ್ಲ ಅದು ಇದಕ್ಕೆ ಮನೆಯಾಕೆ ಒಕ್ಕಂತು ಅಂದ್ರೆ ಇವತ್ತು ಡಾಕ್ಟ್ರುಗಳ ಸಂಖ್ಯೆ ಇಷ್ಟು ಇರ್ತಿದ್ದಿಲ್ಲ, ಹೌದಿಲ್ಲ? ಅದಕ್ಕೆ ಈ ಮನೆಯಾಕೆ ಆಕಳ ಹೋಗಿಸೋದು ಬಿಟ್ಟು ಇದ್ರಾಗ ಕರ್ಕೊಂಡು ಹೋಗಿ ಅದನ್ನ ಎಡವಟ್ಟು ಮಾಡ್ಕೊಂಡ್ರಲ್ಲಿ ಇದು ಮೌಢ್ಯ ನೋಡಿ, ಇದು ಮೌಢ್ಯ, ಹೌದಿಲ್ಲ? ಅದಕ್ಕೆ ಅದು ಬೇಡ ಅಂತ ಅನ್ನುವಂಥದ್ದಲ್ಲ. ಮತ್ತು ಇವತ್ತು ತಿಪ್ಪಣ್ಣ ಸರ್ ಏನು ಮಾಡ್ಯಾರಂದ್ರೆ ಗುರುಪ್ರವೇಶ ಮಾಡಬೇಕು, ಮನುಷ್ಯ ಅಂತ ಮಾಡ್ತೀವಿ ಅಂತೀರಿಲ್ಲ. ಮನೆಯಿಂದ ನಾ ಗುದ್ದಾಡ್ಯಾವೇನ್ರಿ? ಕಲ್ಲಿಂದ ಬಡ್ದಾಡ್ಯಾವು ಮನೆವು. ಮನೆಯಾಗಿರೋ ಶಾಂತ ಆದ್ರೆ ಮನೆ ಶಾಂತ ಇರ್ತದೆ. ಅದಕ್ಕೆ ಮನೆಯಾಗಿರೋರು ಶಾಂತ ಆಗ್ಬೇಕಂದ್ರೆ ಏನು ಮಾಡಬೇಕು? ಪರಮ ಪೂಜ್ಯರಂತವ್ರು ಬರಬೇಕು, ಅವ್ರ ಆಶೀರ್ವಚನಗಳು, ಅವ್ರ ಈ ಸದ್ನುಡಿಗಳನ್ನ ನಾವು ಕೇಳಿದರೆ ಇವತ್ತು ಏನಪ್ಪ ಅಂತಂದ್ರೆ ದ್ವೇಷ ನಾಶಕ್ಕೆ ಕಾರಣ ಆಗ್ತದಪ್ಪ. ದ್ವೇಷನ ಕಳಿಬೇಕಂದ್ರೆ ಪ್ರೀತಿನೇ ಬೇಕು. ಪ್ರೀತಿಯನ್ನು ಸಂಪಾದಿಸ್ರಿ ಅಂತ ಒಂದು ಮಾತು ನಾವು ಗಟ್ಟಿಟ್ಕೊಂಡ್ಬಿಟ್ಟಿದ್ವಿ ಅಂದರೆ ನಾವು ಮನೆಯಾಗ ಜಗಳ ಬರುವುದಿಲ್ಲ, ಅದು ಅಗದಿ ಶಾಂತ ಇರ್ತದೆ ಅದು ಮನೆ. ಹಂಗೆ ನಾವೆಲ್ಲರೂ ಸರಿ ಹೋಗಿದ್ದೀವಿ ಮನೆಯವರಂದ್ರೆ ಆ ಮನೆ ಶಾಂತ ಆಗ್ತೈತಿ ಅನ್ನೋದನ್ನು ಕಲಿಸೋದೇ ವೈಚಾರಿಕತೆ. ಮತ್ತು ಅದು ಹೆಂಗೂ ಮನೆ ನಾವು ಶಾಂತಿ ಇಲ್ಲ ಅಂದ್ಗಳೇ ಹೋಮ ಮಾಡಿರಿ ಹವನ ಮಾಡಿರಿ ಹೇಳೋರು ಸಿಗ್ತಾರೆ ನಿಮ್ಗೆ. ಹೋಮ ಗೀಮ ಮಾಡಿದ್ರೆ ಶಾಂತಿ ಆಗ್ತಾವೇನ್ರಿ? ಆಗೋದಿಲ್ಲ. ಹೋಮ ಮಾಡಿದ್ರಪ್ಪ ಅಂತಂದ್ರೆ ಏನು ಮಾಡ್ತೀರಿ? ಎಲ್ಲ ಅಷ್ಟು ಹಾಳು ಮಾಡಿರ್ತೀರಿ. ಅದನ್ನು ತುಪ್ಪ ಹಾಕ್ತೀರಿ, ಆಮೇಲೆ ತಿನ್ನುವಂಥ ಪದಾರ್ಥಗಳಾಗ್ತೀರಿ, ಪೀತಾಂಬರಗಳಾಗ್ತೀರಿ, ಕೋಟಿ ಕೋಟಿ. ಚಂಡಿಕಾ ಹೋಮ ಮಾಡಿದರೆ 5 ಕೋಟಿ ಹೋಗ್ತದಂತ ಬದುಕೆ. ದೇವೇಗೌಡರು ಮಾಡಿಸಿದ್ರು ಅದನ್ನು, ಚಂಡಿಕಾ ಹೋಮ 5 ಕೋಟಿನೂ ಸುಟ್ರಿ ಅಂದರೆ ಏನು ಪ್ರಯೋಜನ ಆಗ್ತದೆ? ಬಸವಣ್ಣವ್ರಂತಾರೆ ಒಂದು ಅಗಳು ಕೆಡಿಸೋಂಗಿಲ್ಲ. ಯಾಕೆ ನಿಮಗೆ ಕಾಳು ಮಾಡೋಕ್ಕೆ ಬರ್ತೈತೇನು ಹೇಳ್ರಿ? ಎಷ್ಟೊತ್ತಿದ್ರು ಭಗವಂತ ಭೂಮಿನಲ್ಲಿ ಬೆಳೆದದ್ದನ್ನು ಪ್ರಸಾದವಾಗಿ ತಿನ್ಬೇಕಾ? ಅದು ಒಂದು ಅಗಳು ಕೆಡಿಸಿದಾಗ ತಿನ್ನುವಂಥ ಸ್ಥಿತಿ ಇದ್ದದ್ದನ್ನು ಎಲ್ಲ ಪೌಷ್ಟಿಕ ಅದ್ರಾಗ ಹಾಕಿ ಸುಡ್ತೀವಿ ಅಂತಂದರೆ ಎಷ್ಟು ಮೌಢ್ಯ ಅದೀಗ. ಆ ಮೌಢ್ಯ ಬೇಡ ಅಂದ್ರೆ ಅವರು ನೋಡಿ ಬಸವಣ್ಣವ್ರ ಕಾಲಕ್ಕೆ ಅವ್ರಿಗೆ ಉಪನಯನ ಮಾಡುವಾಗ ಹಿಂಗೆ ಮುಂದೆ ಅಗ್ಗಿಷ್ಟಿಕ ಹಾಕ್ಕೊಂಡು ಹೊತ್ತಿಸ್ತಿರ್ತಾರೆ. ಬಸವಣ್ಣವ್ರು ಹಿಂಗೆ ಹೇಳಿದ್ರೆ ಅವ್ರು ಹೇಳ್ತಾರೆ, ತಮ್ಮ ನಿನಗೇನು ಗೊತ್ತು, ಸುಮ್ಮನಿರು, ಸಣ್ಣದಿದ್ದು ನೀನು. ಈ ಅಗ್ನಿದೇವನನ್ನು ತೃಪ್ತಿ ಪಡಿಸ್ಬೇಕು ಅಂತಾರೆ ಅವರು. ಅಗ್ನಿದೇವ ಅಂತ ಅವನು ತೃಪ್ತಿಪಡಿಸ್ತೀವಿ, ನೀವು ಸುಮ್ಮನಿರಂತಾರೆ. ಆ ಅರ್ಚಕ್ಕೆ ಏನಿರ್ತಾನಲ್ಲ ಅಲ್ಲಿ ಮುಂದೆ ಅವ್ರ ಮನೆಗೆ ಬೆಂಕಿ ಎತ್ತಿರ್ತಕ್ಕಂಥ ಹೇಳ್ತಿ ಲಬ್ ಲಬ್ಬು ಮಾಡಿಕೊಂಡು ಓಡಿ ಬರ್ತಾಳೆ ಅಲ್ಲಿಗೆ. ಓಡಿ ಬಂದಾಗ ಇವನಿಗೇನು ಮನೆಗೆ ಬೆಂಕಿ ಎತ್ತಿಗಳು ಗೋಶಿ ಬಿಚ್ಚಿದ ಪ್ರಜ್ಞೆ ಇಲ್ದಂಗೆ ಇದನ್ನೆಲ್ಲ ಬಿಟ್ಕೊಂಡು ಇವನು ಓಡಿ ಹೋಗ್ತಾನೆ. ಅವಾಗ ಬಸವಣ್ಣವ್ರು ಅಂತಾರಂತಪ್ಪ, ಎಂಥ ಪುಣ್ಯಾತ್ಮ ನೀನು, ನಮ್ಮನೆಗೆ ಇಷ್ಟು ಖರ್ಚು ಮಾಡಿದ್ರು ಒತ್ಸಕ್ಕಾಗೋದು ಇನ್ನು ನೀನು ಏನೋ ಖರ್ಚು ಮಾಡ್ಲಾರ್ದಂಗೆ ನಿಮ್ಮ ಮನೆಗೆ ದೇವ್ರು ಬಂದಾನಂದ್ರೆ ಎಂಥ ಪುಣ್ಯವಂತ ನೀನು ಅಂದ್ರಲ್ಲ. ಅಂದರೆ ಇದು ದೇವ್ರಂದ್ರೆ ಅಲ್ಲೋ ಇದು ಅವ್ರು ಹೇಳ್ತಾರೆ, ಹವಿಯ ನಿಕ್ಕುವ ಹಾರವನ ಮನೆಯಲ್ಲಿ ಕಿಚ್ಚೆದ್ದು ಸುಡುವಾಗ ಬಚ್ಚಲ ನೀರು ಬೀದಿಯ ಧೂಳು ಹೊಯ್ದು ಬೊಬ್ಬಿಟ್ಟೆಲ್ಲರ ಕರೆಯವರು ಒಂದನೆಯ ಮರೆದು ನಿಂದಿಸುತ್ತಿಹರು ಕೂಡಲ ಸಂಗಮ ದೇವ ವಚನ ಹೇಳ್ತಾರೆ ಬಸವಣ್ಣವ್ರು. ಅವಾಗ ಅಲ್ಲ ಮತ್ತೆ ದೇವ್ರ ನಂಗಿದ್ರೆ ಅಲ್ಲಿ ಮತ್ತೆ ನಮಸ್ಕಾರ ಮಾಡಬೇಕು ಅಲ್ಲ. ಅವು ಯಾವ ದೇವರಲ್ಲ, ಪಂಚತತ್ವಗಳು ಯಾವ ದೇವರಲ್ಲ. ವಾಯುದೇವರಂತೀರೇ ಚಂಡಮಾರುತ ಬಂದು ಎಷ್ಟೋ ಸರ್ವನಾಶ ಆಗ್ತದೆ. ಧೂಳು ಬಂದು ತಂತಿಟ್ಕೊಂಬಿಡು ಗಾಳಿ, ಬಾಗಿಲು ಮುಸ್ತೀರಿ ಬಾಗಿಲು ಅಂತೀರಿ ಇಲ್ಲ. ದೇವ್ರ ಮನ್ಯಾಗ ಬಂದ್ರೆ ಬಾಗಿಲು ಮುಸ್ತೀರಿ, ಯಾಕ್ರಿ ಮುಸ್ತೀರಿ? ಅದಕ್ಕೆ ಅದು ದೇವರಲ್ಲ ಅಂತ ಹೇಳೋದೇ ವೈಚಾರಿಕತೆ. ಅಂಥವೇ ದೇವರು ಅಂತ ಹೇಳ್ಕೊಂತ ಬಂದಿದ್ದು ಮೂಢನಂಬಿಕೆ. ಈ ಮೂಢನಂಬಿಕೆಗಳನ್ನು ಬಿಡಿಸೋದಕ್ಕೆ ಬಸವಾದಿ ಪ್ರಮುಖರು ಬಹಳ ನಮ್ಗೆ ಏನು ಮಾಡ್ತಾರೆ ಅಂದರೆ ಸತ್ಯದ ನಿಲುವನ್ನು ಕೊಡ್ತಾರೆ ಅವರು, ನಿಮ್ಮ ಬದುಕಿನ ಮಾರ್ಗ ಕೊಡ್ತಾರೆ ಅವರು. ಏನು ಒಂದು ಸಪ್ತಸೂತ್ರ, ಕಳಬೇಡ ಕೊಲಬೇಡ ಹುಸಿಯ ನೋಡಲೇಬೇಡ, ಇದು ಏನು ಹೇಳ್ತಾರಲ್ಲ ಅದನ್ನು ಅಳವಡಿಸ್ಕೊಂಡ್ರೆ ಇವತ್ತಿಗೂ ಕಲ್ಯಾಣ ಆಗೋದಕ್ಕೆ ಸಾಧ್ಯ ಅದು ನಮ್ಮದು. ನಾವು ಹೇಳ್ತೀವಿ ಮಾಡೋದಿಲ್ಲನೋ ಕುರ್ತಿ ಕೆಟ್ಟ ಮಾಡ್ತೀವಿ. ಅದಕ್ಕೆ ಅವ್ರು ಏನಂತಾರೆ, ನುಡಿದಂತೆ ನಡೆದಂತೆ ನುಡಿ ಇದೇ ಜನ್ಮ ಕಡೆ, ನಿನಗೇನು ಚಿಂತೆ ಮಾಡೋದು ಬೇಕಾಗಿಲ್ಲ ಅಂದ್ರೆ ಅವ್ರು ಏನು ಎಕರ್ಲಾಡೋದು ಬೇಡ. ನೀನು ಸುಮ್ಮನೆ ಎಲ್ಲೋ ದೀಡ್ ನಮಸ್ಕಾರ ಹಾಕ್ತಿರಲ್ಲ, ಗೊತ್ತು ನಿಮ್ಮಲ್ಲಿ ಹಾಕ್ತಾರೇನಿಲ್ಲಿ? ದೀಡಲ್ಲ, ನೀವು 6 ನಮಸ್ಕಾರ ಹಾಕಿದ್ರೆ ಸಂಬಂಧ ಇಲ್ಲ. ಅದು ನಿಮ್ಮ ಮೊಣಕಾಲು ತೊಡಿ ಬ್ಯಾನೆ ಅಥವಾ ಅವೇನೋ ಉಳಿದದ್ದು ಏನಾಗೋದಿಲ್ಲ, ಆಗ್ತಾವಿಲ್ಲ. ಅವು ಏನು ಹಾಕೋದು ಬೇಕಾಗಿಲ್ಲ, ದೀಡ್ ನಮಸ್ಕಾರ ಹಾಕೋದೇ ಬೇಕಾಗಿಲ್ಲ. ತಂದೆಗೆ ಮಗ ಒದ್ರೆ ಏನಂತ ತಂದೆ ಏನಂತಾನೆ? ಅದ ಪಾದ ಹಿಡ್ಕೊಂಡು ಮುದ್ದು ಕೊಡ್ತಾನಿಲ್ಲ.
ಮತ್ತು ತಂದೆ ಭಗವಂತನನ್ನು ತನ್ನ ಮಗನನ್ನು ಹಿಂಗೆ ಕಷ್ಟಪಡಕ್ಕೆ ಹೇಳ್ತಾನೆ ಅವನು. ಏನಿಲ್ಲ, ಸಚ್ಚಾರಿತ್ರ್ಯವಂತರಾಗ್ರಿ, ಸತ್ಯವಂತರಾಗ್ರಿ, ನೀತಿವಂತರಾಗ್ರಿ, ನಿಮ್ಮಿಂದ ಯಾರಿಗೂ ಮೋಸ ಮಾಡ್ದಂಗೆ ಬದುಕ್ರಿ, ಸ್ವತಃ ದುಡಿದು ಬದುಕ್ರಿ. ಕಾಯಕವೇ ಕೈಲಾಸ ಸಿದ್ಧಾಂತ ಕೊಡ್ತಾರೆ. ಯಾರು ಸ್ವತಃ ದುಡಿದು ಬದುಕ್ತಾರೆ ಅವ್ರು ಯಾರಿಗೂ ಹಂಗಾಗೋದಿಲ್ಲ. ಹಳ್ಳಿಯಾಗಿ ಹೇಳಂಗಿಲ್ಲ, ಆಳಾಗಿ ದುಡಿ ಅರಸಾಗಿ ಉಣ್ಣು. ಮತ್ತು ನಾವಿವತ್ತು ಸೋಮಾರಿಗಳಾಗಿವಿ. ಸೋಮಾರಿಗಳಾಗೋಕ್ಕೂ ಕಾರಣ ಇವತ್ತಿನ ಸರ್ಕಾರಗಳು ಅದಾವು. ಯಾಕಂದ್ರೆ ಎಲ್ಲ ಫ್ರೀ ಕೊಡ್ತಾರಲ್ಲ ನಮ್ಗೆ. ಈಗ ನಾವೆಲ್ಲವ್ರು ಏನು ಮಾಡಾಕತ್ತೀವಿ ಗೊತ್ತೇನು? ಆಧಾರ್ ಕಾರ್ಡು ಪಾಸ್ಬುಕ್ ಹಿಡ್ಕೊಳ್ಳೋದು, ಬ್ಯಾಂಕಿಗೆ ಹೋದ್ವೇನೋ ಬಂದೈತೆ ಹಂಗೆ, ಬಂದಿಲ್ಲ ಮತ್ತೆ ಮುಂಜಾನೆ ಎದ್ದುಗಳು ಬಂದೈತೆ ಹಂಗೆ, ಇಷ್ಟ ನಡೆದೈತೆ ಅದಿಲ್ಲ. ಅಂದ್ರೆ ಅಷ್ಟ ದುಡಿಯೋಕೆ ಹೋದ್ರಾಗ 1,000 ಹಾಕ್ತಾರೆ ಅವ್ರಂದ್ರೆ ನೀವು 10 ಬೇರೆ ಅಡ್ಡಾಡಿದ್ರಾಗ ದಿನಕ್ಕೆ 500 ಕೂಲಿ ಸಿಗ್ತೈತಿ. ಇವತ್ತು ವಾರ ದುಡಿದ್ರೆ 3,500 ದುಡಿತೇವೆ. ಯಾಕ್ರಿ ತಿರುಗಬೇಕಿದನ್ನು? ಇದು ಮೂಢನಂಬಿಕೆ. ನಿಮ್ಮನ್ನು ದುಡಿಯೋದು ಬಿಡಿಸಿ ಸೋಮಾರಿಗಳನ್ನೇನು ಮಾಡುವಂಥದ್ದಲ್ಲ. ಇದು ದೇಶವನ್ನು ಹಾಳು ಮಾಡ್ತದೆ, ನಿನ್ನನ್ನು ಹಾಳು ಮಾಡ್ತದೆ. ನೀನು ಆರೋಗ್ಯವಂತನಾಗಿರುವುದಿಲ್ಲ. ನೋಡ್ರಿ, ಯಾರು ಹಾರ್ಡ್ ವರ್ಕ್ ಶ್ರಮವಹಿಸಿ ದುಡಿತಾರೆ ಅವರಿಗೆ ಸುಸ್ತಿ ಬರುವುದಿಲ್ಲ. ಇವತ್ತು ಕೂಲಿಕಾರರು ಎದಾರಲ್ಲ, ಎಲ್ಲೇನೋ ದೊಡ್ಡ ಜಡ್ಡು ಬಂದದ್ದು ಕೇಳಿರೇನವ್ರಿಗೆ? ಬಂದಿಲ್ಲ. ನಗಡಿ ಕೆಮ್ಮು ಬರ್ತಾವೆ, ಎಲ್ಲರಿಗೆ ಬರ್ತಾವೆ, ಪ್ರಶ್ನೆ ಇಲ್ಲ. ಆದರೆ ಇವತ್ತು ಅತೀ ಶ್ರೀಮಂತರನ್ನವ್ರು ಏನಿದ್ದಾರಲ್ಲ ಅವ್ರಿಗೆಲ್ಲ ಔಷಧದ ಅಂಗಡಿ ಆಗ್ಯಾವ ಮನಿ. ಮುಂಜಾನೆ ತಗೊಳ್ಳೋ ಬೇರೆ ಇದಾವ್ರಿ, ಮಧ್ಯಾಹ್ನ ತಗೊಳ್ಳೋ ಬೇರೆ ಇದಾವ, ರಾತ್ರಿ ಮಕ್ಕಳಾಗ ತಗೊಳ್ಳೋ ಬೇರೆ, ಉಣಾಗ ಮುಂಚೆಕ ತಗೊಳ್ಳೋ ಬೇರೆ, ಉಂಡ ಮೇಲೆ ತಗೊಳ್ಳೋ ಬೇರೆ. ಹೆಂಗಿದೆ ಕತೆ? ಅದಕ್ಕೆ ಇದನ್ನು ಬೇಡ ಅಂದ್ರೆ ಬಸವಣ್ಣವರು. ಅದಕ್ಕೆ ಅವ್ರು ಆಳಾಗಿ ದುಡಿರಿ, ಅರಸಾಗಿ. ಅಂದರೆ ಕಾಯಕವೇ ಕೈಲಾಸ. ಯಾರು ಕಾಯಕ ಮಾಡೋದಿಲ್ಲ ಅವ್ರಿಗೆ ತಿನ್ನೋದಕ್ಕೂ ಹಕ್ಕಿಲ್ಲ ಅಂದ್ರೆ ಅವರು, ಹೌದಿಲ್ಲ? ಅಂಥ ಸಿದ್ಧಾಂತದ ಒಂದು ಸ್ಥಿತಿಯಲ್ಲಿ ಇವತ್ತು ಗುರುಪ್ರವೇಶವನ್ನು ಮಾಡಿದ್ದಾರೆ. ಗುರುಪ್ರವೇಶ ಅಂದರೆ ಜ್ಞಾನ, ಹೌದಿಲ್ಲ? ಮನೆಯಲ್ಲೇ ಜ್ಞಾನ ಬಂತು, ಆರಾಮಿರ್ತೀವಿ. ಅದಕ್ಕೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಅವ್ರು ಹೇಳ್ತಾರೆ. ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ. ಇವತ್ತು ಏನು ಹೇಳಕತ್ತಾರೆ ಗೊತ್ತೇನೆ? ಸತ್ಯ ಹೇಳಿದ್ರೆ ಯಾರ್ರಿ ಬದುಕ್ತಾರೆ? ಇವತ್ತು ಸತ್ಯ ಹೇಳಿದವನು ಬದುಕೋದಿಲ್ಲ, ಸುಳ್ಳು ಹೇಳಿದ್ರೆ ಬದುಕಾಗ್ತೈತೆ ಅನ್ನಷ್ಟು ಮಾತಾಡ್ತಾರೆ. ಇವತ್ತು ಹೇಳ್ರಿ, ನಿಮ್ಮ ಮನೆಗೆ ಹೋಗ್ರಿ, ನಿಮ್ಮ ಮನ್ಯಾಗ ನಿಮ್ಮ ಹೆಣ್ಮಕ್ಳಿಗೆ ಹೇಳ್ರಿ, ನೀವು ಸಂತಿಗೆ ಹೋಗಿರೋದಿಲ್ಲ, ಎಲ್ಲ ತರಲಾರ್ದ ತಂದಿವೇನ್ರಿ ನೀವು? ಸುಳ್ಳು ಹೇಳ್ರಿ, ಬದುಕುವಂತ್ರಿ. ಆಯಮ್ಮ ರೊಟ್ಟಿ ಗಿಟ್ಟಿ ಏನು ಮಾಡಲಾರ್ದ ಮಾಡಿ ನನ್ಲಿ ತಿನ್ರಿ ಅಂತಿದ್ದೀರಿ, ಕಡುಬು. ಸತ್ಯಕ್ಕೆ ಶಕ್ತಿ ಇರೋದು. ಸುಳ್ಳು ಹೇಳಿದ್ರೆ ಎಂದೂ ಬದುಕಿಲ್ಲ. ಸುಳ್ಳಿಗೆ ಸುಖ ಇಲ್ಲ, ಸತ್ಯಕ್ಕೆ ಸಾವಿಲ್ಲ. ಸ್ವಲ್ಪ ಶಬ್ದದಾಗ ಹೇಳ್ತಾರು. ಅದನ್ನು ನಾವು ಅರ್ಥಕೊಂಡು ಬದುಕಿದರೆ ನಿಜವಾಗ್ಲೂ ನಾವೇನಾಗ್ತೇವೆ? ಇವತ್ತು ನಾವು ಪ್ರತಿಯೊಬ್ಬರು ಆನಂದವಾಗಿ ಬದುಕ್ತೇವೆ, ಸಂತೋಷವಾಗಿ ಬದುಕೋದಕ್ಕೆ ಸಾಧ್ಯ ಐತಿ. ಅದೆಲ್ಲ ಬಿಟ್ಕೊಂಡು ಏನು ಮಾಡಕತ್ತೀವಿ ಇವತ್ತು ನಾವು? ನಮ್ಗೆ ಏನನ್ನ ತಿಪ್ಲಾತ್ರ ಪಂಚಾಂಗ ಕೇಳಕ್ಕೆ ಕಟ್ಬಿಡ್ತಾರೆ. ಪಂಚಾಂಗ, ಹೌದಲ್ಲ? ಪಂಚಾಂಗ ಕೇಳಕ್ಕೆ ಹೆಂಗೆ ಹೋಗ್ಬಿಡ್ತಾರಂದ್ರೆ, ಈ ಕೆಲವು ಪೂಜ್ಯರು ಸ್ವಾಮಿಗಳು ಮಠಗಳು ಅದಾವು, ಅವ್ರು ತಕ್ಕೋದ್ರೆ ಒಂದು 21 ಅಮಾಸೆ ಬಾ ಅಂತಾರೆ. ಇವು 21 ಅಮಾಸೆ ಕೆಲಸ ಬಿಡ್ತಿರ್ಬೇಕಲ್ಲ ಇವು. ಇದು ಕತ್ತಿ ಹೇಳ್ರಿ, 29 ತಿರ್ಗೋದ್ರಾಗ ಸಾಕಾಗಿ ಸರ್ವೇತ್ರಪ್ಪ ಅಂತ ಹೋಗಬೇಕು ಅವರು. ಅವ್ರು 21 ಅಮಾಸೆ ಹಾಕಿ ಕೇಳ್ತಾರಂದ್ರೆ ಅದಕ್ಕೆ ಹೇಳ್ತಾರೆ, ಮತ್ತೇನು ಪ್ರಶ್ನೆ ಇಲ್ಲ, ಹೇಳಕ್ಕೆ ಬರೋದಿಲ್ಲ. ಈ ಬೇಸಿಗೆ ಮುತ್ಕಂತ ಹೋಗ್ತಾರಲ್ಲ ಕೋರ್ಟ್ನಾಗ, ಅದ್ರಂಗೆ ಅದು ಸ್ವಾಮಿಗಳ. ಮತ್ತೀಗ ನೀವು ಸರಿಯಾಗಿ ದುಡ್ಕೊಳ್ತೀನಿರಪ್ಪ ಅಂತಾರೆ. ಇಲ್ಲ ಕಾಡ್ತೈತೆ ನೋಡ್ರಿ, ಏನು ಮಾಡಮ್ಮ ಅಂದ್ರೆ ಅವ್ರು ಹೇಳ್ತಾರೆ ಒಂದು 20 ಅಮಾಸೆ ಬಾ ಅಂತ. ಅದಕ್ಕೆ ಇವು ಬ್ಯಾಡ ಅಂದ್ರೆ ಅವರು ಒಂದು ದಿವಸ ಕೆಟ್ಟರೆ ಹಾಳಾಗಿ ಹೋಗ್ತೀರಿ, ಅವತ್ತಿನ ದುಡಿಮೆ ಹಾಳಾಗ್ತದೆ, ಹೌದಿಲ್ಲ? ವ್ಯರ್ಥ ಸಮಯ ಕಳೆಯೋಂಗಿಲ್ಲ. ಅಂಥ ಒಂದು ಪಂಚಾಂಗ ಕೇಳಲಾರ್ದನೂ ಮುಂದೆ ಹೋಗ್ಬಾರ್ದಂತಾರೆ ಶರಣರು. ಅವ್ರು ಹೇಳಿರೋದು ಹೆಂಗಂದ್ರೆ, ಈ ಶರೀರದಾಗ ಪಂಚಾಂಗಗಳದಾವು. ಈಗ ಜ್ಞಾನೇಂದ್ರಿಯಗಳದಾವಿಲ್ಲ, ಕಣ್ಣು, ಕಿವಿ, ಮೂಗು ಇವು ಅದಾವಲ್ಲ. ಇವು ಕಣ್ಣು, ಇವು ಓಸನ ಮೊದಲು ಕೇಳೇ ಮುಂದೆ ಹೆಜ್ಜಿಡ್ಬೇಕು. ಕಣ್ಣು ಯಾವುದನ್ನು ನೋಡ್ತೈತೆ ಬಯಸ್ತೈತಿ, ಬಯಸಬಾರ್ದು, ಇದು ತಪ್ಪು. ಈ ಪಂಚಾಂಗ ನೋಡಿ ಹೋಗ್ರಂತ ಅವ್ರು ಅಂದರು. ಇವು ಬಸವೇಶ್ವರ ಪಂಚಾಂಗ, ಬಸವಣ್ಣವ್ರ ಹೆಸರು ಇಟ್ಕೊಂಡು ಬಸವೇಶ್ವರ ಪಂಚಾಂಗ. ಹೆಂಗಿದು ಕರ್ಮ ನೋಡಿ, ಬಸವಣ್ಣವ್ರ ಹೆಸರು ಇಟ್ಕೊಂಡು ಬಸವೇಶ್ವರ ಪಂಚಾಂಗ ಅಂತದ್ದು. ಮಾಗಾವ ಪಂಚಾಂಗ ಹೊಟ್ಟೆ ತಿಪ್ಲಕ್ಕೆ ಮಾಡಿದಂಥ ಉದ್ಯೋಗಗಳಿವು. ಅದಕ್ಕೆ ಸಮಯನೂ ಸಹಿತ ಹೆಂಗದು ಗೊತ್ತೇನ್ರಿ? ಅದ್ರಾಗ ಒಂದು 3 ಮಾಡ್ತಾರೆ ಸಮಯ: ಚಕ್ರ, ಅಮೃತ, ಮಹೇಂದ್ರ ಅಂತ. ಈಗಲೂ ನೀವು ಏನೋ ಬರ್ತೈತೆ ಹೋಗ್ಬಾರ್ದಂತಾರಲ್ರಿ, ಏನದು? ರಾಹು ಬರ್ತೈತೆ, ರಾಹು ಕಾಲ ಬರ್ತೈತಿ. ಎಣ ಎತ್ತಾಗ ರಾಹು ಕಾಲ ಬರ್ತೈತಿ ಎತ್ತರಂತ. ಅದು ಕರ್ಮ. ಅದೇನಾಯ್ತು? ಅದಕ್ಕೆ ಹೋಗೇ ಬಿಟ್ಟೈತೆ ಅದು. ಅದಿಲ್ಲ, ಮಣ್ಣಾಗ ಮಣ್ಣಾಗ್ತೈತೆ. ರಾಹು ಕಾಲ ಬರೋದಕ್ಕೆ ಜಲ್ದಿ ಹತ್ತರಂತ.
ಇವು ಪಂಚಾಂಗದ ಗಂಟು ಬಿಡ್ತಾವೆ ಇವು. ಹೌದಾ? ಅದು ರಾಹು ಕಾಲ ಇಲ್ಲ. ಹಂಗಾರೆ ರಾಹು ಕಾಲದಾಗ ಬಸ್ ನಿಂತಾವನ್ರಿ ಇಲ್ಲೇನ? ಅಥವಾ ಜನ ಅಡ್ಡಾಡೋದು ಯಾರನ್ನ ನಿಂತಾರೇನು? ಹೆಂಗೆ? ಅದಕ್ಕೆ ಈ ಪಂಚಾಂಗ ಕೇಳಬೇಡ್ರಿ, ಪಂಚಾಂಗದ ಸಮೀಪ ಮೊದಲು ಹೋಗ್ಬೇಡ್ರಿ. ಮುಹೂರ್ತ ಏನೈತಲ್ಲ, ಯಾವುದು ಇದು ಚಲೋ ಅದು ಚಲೋ ಅಂತಿಲ್ಲ. ನೀವು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಸಮಯ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಸಮಯ. ಇದಕ್ಕಿಂತ ವ್ಯತ್ಯಾಸ ಏನಿಲ್ಲ. ನೀವೊಂದು ಮರ್ಡರ್ ಮಾಡಿದ್ರಿಪ್ಪ, ಮಹೇಂದ್ರದಾಗ ಮಾಡಿರಿ. ಹಂಗಾರೆ ಮಹೇಂದ್ರದಾಗ ಏನು ಮಾಡಿದ್ರೆ ದಕ್ತೈತೆ ಅಂತ ಬರ್ದಾರ ಅವರು. ಒಂದು ಮರ್ಡರ್ ಮಾಡಿರಿ, ಪೊಲೀಸ್ಗೆ ಹೇಳ್ರಿ ಮಹೇಂದ್ರದಾಗ ಹೊಡಿತೀನಿ ನೋಡ ಮುಹೂರ್ತನ ಅದಕ್ಕೆ ಹೊಡಿತಾರೆ. 2 ಕಪ್ ಆಳ್ಕೊಂಡು ಹೇಳ್ಕೊಂಡು ಹೋಗ್ತಾರೆ, ಅವ್ರು ಕೇಳ್ತಾರೇನ್ರಿ? ಅದೇ ಕೆಟ್ಟ ಸಮಯದಾಗ ನೀವು ಒಳ್ಳೆ ಕೆಲಸ ಮಾಡಿರಿ. ಒಳ್ಳೆ ಕೆಲಸ ಮಾಡಿದ್ದೆಲ್ಲ ಒಳ್ಳೆ ಸಮಯ, ಕೆಟ್ಟ ಕೆಲಸ ಮಾಡಿದ್ದೆಲ್ಲ ಕೆಟ್ಟ ಸಮಯ. ಇದನ್ನು ಅರ್ಥಕೊಳ್ರಿ. ಅದಕ್ಕೆ ಸತ್ಯ ಶುದ್ಧತೆಯ ಬದುಕನ್ನು ಶರಣರು ನಮಗೆ ಕೊಡ್ತಾರೆ. ಈಗ ನೋಡ್ರಿ, ಸತ್ಯ ಶುದ್ಧತೆ ಎಲ್ಲೇದ ಅಲ್ಲಿ ಎಲ್ಲನೂ ಅದ. ಮತ್ತು ನಮಗೆ ಬಡತನೂ ಸಾಧ್ಯ ಇಲ್ಲ. ಬಡತನ ಯಾಕೆ ಬರ್ತೈತೆ ಅಂದ್ರೆ ನಾವು ದುರಭ್ಯಾಸಗಳಿಗೆ ಬಲಿ ಆಗೀವಿ. ನಾವು ದುಡಿಯೋದು ಒಂದು 200, ಕುಡಿಯೋದು 300 ಅಂದರೆ ಬಡತನ ಬರ್ತೈತೆ, ಶ್ರೀಮಂತಿಕೆ ಆಗ್ತೈತಿ? ಆಗೋದಿಲ್ಲ. ಅದಕ್ಕೆ ಇಲ್ಕಲ್ಲಪ್ಪಗಳೇನು ಮಾಡಿದ್ರು? ದುಶ್ಚಟಗಳನ್ನು ಕೇಳಿದರೆ ಹೊರತಾಗಿ ಅವ್ರೇನು ದುಡ್ಡು ಕೇಳಿದ್ರೆ ಇಲ್ಲಲ್ಲ. ನಾನು ಅಪ್ಪಗಳಿಗೆ ಹೇಳಿದೆ, ಒಂದು ಸರಿ ಲಿಂಗಣ್ಣವ್ರ ಕಾರ್ಯಕ್ರಮಕ್ಕೆ ಹೋದಾಗ ಜಾಥಾ ಹೊಂಟಿದ್ವಿ, ಅಲ್ಲಿಂದ ನನಗೆ ಮಾತಾಡೋಕೆ ಕೊಟ್ಟಾಗ ಹೇಳಿದೆ, ಅಪ್ಪರ ಆಶೀರ್ವಾದ ಅಂದರೆ ಏನಪ್ಪ ಅಂದರೆ ಅವ್ರು ದುಡ್ಡು ಕೊಡೋದಲ್ಲ. ನನ್ನ ಒಂದು ದುಶ್ಚಟ ಬಿಡಿಸಿದ್ರಂತ ಇಟ್ಕ, ದಿನ 300 ಕುಡಿಯೋವನ್ನ ಬಿಟ್ರೆ ಎಷ್ಟು ಸಂಪಾದನೆ ಆಗ್ಬೋದು ಅದು ಹೇಳ್ರಿ? ಮತ್ತು ಇನ್ನೇನು ಬೇಕು ಅವ್ರು ಕೊಡೋದು? ಸತ್ಸಂಗದ ಸದ್ವಿಚಾರಗಳನ್ನು ಕೊಡೋದಕ್ಕೆ ಗುರುಗಳಾಗಿರೋದು. ಮತ್ತೇನದ ಅವ್ರು ಕೊಡೋದು? ಯಾರು ದುರ್ನಡತೆಯಿಂದ ನಡೀತಾರೆ, ದುರ್ನಡತೆಯನ್ನು ಬಿಡಿಸಿ ಸನ್ಮಾರ್ಗಕ್ಕೆ ತರ್ತಕ್ಕಂಥದ್ದೇ ಗುರು. ಒಂದು ವೇಳೆ ಹಿಂಗೆ ಕೆಂಪಟ್ಟೆ ಕಂಡವರೆಲ್ಲರೂ ಗುರುಗಳಂತನೂ ಅರ್ಥ ಇರಲಿಲ್ಲ. ಈಗ ನಾವು ಹಂಗಾರ ಏಷ್ಯಾಗಾರ ಕೆಂಪಟ್ಟೆ ಬರ್ತಾರೆ, ಅವರು ಭಿಕ್ಷೆ ಬೇಡ ಬರೋರು ಕೆಂಪು ಬರ್ತಾರೆ, ಅವರೆಲ್ಲ ಗುರುಗಳೇನು? ಕೆಂಪು ಬಟ್ಟಿ ಗುರು ಅಲ್ಲ, ಅವ್ರು ಕೊಡೋ ಜ್ಞಾನ ಗುರು, ಅರಿವೇ ಗುರು. ಇಲ್ಲಿ ಹೇಳಿರೋದು ಯಾರು ಅರಿವಿನಿಂದ ನಮ್ಮ ಅಜ್ಞಾನವನ್ನು ಕಳೀತಾರೆ ಅವ್ರು ಗುರು. ಇವತ್ತು ನಮಗೆ ಸ್ವಲ್ಪ ಇಲ್ಕಲ್ ಮಠ ಒಂದು ಸಿಗ್ತದೆ, ಗದಗಿನ ಮಠ ಒಂದಿತ್ತು ನಮಗೆ, ಆಯಿತಾ? ಇವತ್ತು ವೀರತೀಶಾನಂದ ಸ್ವಾಮಿಗಳು ಅವರು, ಯಾಕಂದ್ರೆ ಲಿಂಗಾನಂದರ ಬಳುವಳಿಯಿಂದ ಬಂದಂಥವ್ರು, ಬಸವಣ್ಣನನ್ನು ಹೊರಗೆ ತಂದಿರತಕ್ಕಂಥದ್ದು, ಬಸವ ತತ್ವದ ಚಿಂತನೆಯನ್ನು ಹೊರಗೆ ತಂದಿರೋದು ಮಾತಾಜಿ ಲಿಂಗಾನಂದ್ರೆ ಅವರು. ಯಾಕಂದರೆ ಅವರು ವಚನಗಳನ್ನು ಹೊರಗೆ ತರಲಿಲ್ಲ ಅಂದ್ರೆ ನಮಗೂ ಇನ್ನೂ ಗೊತ್ತಿರ್ತಿರ್ಲಿಲ್ಲ. ಇದು ಅವನ್ನ ಮುಚ್ಚೋದಕ್ಕೆ ಇವತ್ತು ಎಕ್ಕಲಾಡ್ತಾ ಇದ್ದಾರೆ ಇನ್ನೂ. ಬಾಲ್ಕಿ ಮಠ ಒಂದು ನಮಗೆ, ಬಾಲ್ಕಿ ಮಠದ ಅಪ್ಪಗಳಂತೂ ಅವತ್ತು ರಚಕಾರಾಳಿಕೆಯಾಗ ಹೊರಗೆ ಆ ಉರ್ದು ಬೋರ್ಡ್ ಹಾಕ್ಕೊಂಡು ಒಳಗೆ ಕನ್ನಡವನ್ನು ಕಲಿಸಿದಂಥ ಗುರುಗಳು ಬಾಲ್ಕಿ ಮಠದವರು. ಅವರು ಎಷ್ಟೆಷ್ಟು ಶ್ರಮಪಟ್ಟು ಗುರುಗಳು ಅದಾರಂದರೆ ಇವತ್ತು ಅವ್ರಲಿಂದಾನೇ ಇನ್ನಿಷ್ಟು ಹೆಸರು ಉಳ್ದಾವ. ಇವತ್ತಿನ ಮಠಗಳೇನದಾವಲ್ಲ ಅವ್ರು ಕೆಡ್ಸಿದ್ದು ನೋಡಿದ್ರೆ ಓಟು ಗಬ್ಬೆದ್ದು ಹೋಗ್ತೈತಿ ಈಗ, ಹೌದಿಲ್ಲ? ಅದಕ್ಕೆ ಮಠ ಅಂತರ ಜ್ಞಾನ ಬಿತ್ತುವಂಥವಾಗಬೇಕೇ ಹೊರತಾಗಿ ಉಳಿದುವಾಗಬಾರ್ದಲ್ಲ. ಅದಕ್ಕೆ ನಮ್ಗೆ ಬೆರಳೆಣಿಕೆಗೆ ಸಿಗುವಷ್ಟು ಮಠಗಳು ನಮಗೆ ಸಿಗ್ತಾವು. ಅಂಥವರ ಸಂಘದಲ್ಲಿ ಇದ್ದು ಅವರ ಮಾತುಗಳನ್ನು ಕೇಳಿ ನಾವು ಸಹಿತ ದುರ್ನಡತೆಯಿಂದ ಸನ್ನಡತೆಗೆ ಬಂದಿವೆ ಅಂದರೆ ನಮ್ಮ ಬದುಕು ಉದ್ಧಾರ ಆಗ್ತೈತೆ ಹೊರತಾಗಿ ಅವರು ಅಲ್ಲ, ಹೇಳಿದವರು ಅಲ್ಲ. ಇವತ್ತು ತಿಪ್ಪಣ್ಣ ಸರ್ ಎಲ್ಲ ಈ ಕಾರ್ಯಕ್ರಮ ಇಟ್ಕೊಂಡು ಬಸವ ತತ್ವದ ಚಿಂತನೆಯ ಮೂಲಕ ನಮ್ಮದು ಮಳಿಗೆ ಉದ್ಘಾಟನೆ ಮಾಡೋಣ ಅಥವಾ ಗುರುಪ್ರವೇಶ ಮಾಡೋಣ ಅಂತ ಇಟ್ಕೊಂಡಿದ್ರೆ ಅವರೊಬ್ಬರಿಗೆಲ್ಲ, ಇಡೀ ಸಮಾಜಕ್ಕೆ, ಇಡೀ ಜನತೆಗೆ, ಇಡೀ ನನ್ನ ಊರಿಗೆ ಈ ತತ್ವದ ಚಿಂತನೆ ಗೊತ್ತಾಗಲಿ, ಮೌಢ್ಯತೆ ಹೋಗಲಿ. ಈ ಸುಮ್ಮನೆ ನೋಡ್ರಿ, ಎಲ್ಲೇನೋ ಒಂದು ಲಿಂಬೆಹಣ್ಣು ಪೊಂಬೆಹಣ್ಣು ಬಿದ್ದಿದ್ದಂದ್ರೆ ಗದ್ದು ನಡಿಗೆ ಹೋಗ್ಬಿಡ್ತಾವ್ರಿ. ಯಾರು ಮಂತ್ರಿ ಶಾಕ್ಯಾರೋ ಏನು ಕತ್ತೀವೋ, ಅದು ಸಂತಿ ಮಾಡ್ಕೊಂಡು ಹೋಗೋಕ್ಕೆ ಕೈ ಚೆಲ್ದಾಳದು ಬಿದ್ದಿದ್ರು ಗದ್ದು ನಡುಗ್ತಾವೆ. ಅಂದರೆ ಎಷ್ಟು ಬುಗ್ಲು ಹೋಗಿಸ್ಯಾರ ನಮಗೆ, ಎಷ್ಟು ಬುಗ್ಲು ಹೋಗಿಸ್ಯಾರ, ಹೌದಿಲ್ಲ? ಅವಕ್ಕೆಲ್ಲ ಬುಗ್ಲು ಹೋಗ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಈ ಕಾಯಿಪಲ್ಯ ಏನಿದ್ರೆ ಅದನ್ನು ತಗೊಂಡು ಸುಲ್ಕೊಂಡು ತಿಂದು ಹೋಗ್ಬಿಡ್ತೇವೆ ನಾವು, ಏನಾಗೋದಿಲ್ಲ. ಈ ಸ್ಮಶಾನಕ್ಕೆ ಹೋಗ್ತೀವಿ, ಎಲ್ಲವನ್ನೂ ಕಾಯಿ ತಗೊಂಡು ಹೋಗೋದಲ್ಲೇ ಹೋಗಿ ಹೊಡೆದೋಗಿ ಕೊಟ್ಬಿಡೋದು. ಅದ್ರಾಗೆ ಏನು ಪ್ರಯೋಜನ? ತಿನ್ನೋದಕ್ಕೇನು ಐತಲ್ಲ ಅದನ್ನು ಯಾವುದೂ ಕೆಡಿಸೋಂಗಿಲ್ಲ. ಈಗ ನಾವು ಸ್ಮಶಾನಕ್ಕೆ ತಂದು ನಮ್ಮಲ್ಲಿ ಹೇಳಿದ್ವಿರಿಪ್ಪ, ಅವ್ನು ತಂದು ಮಠದಾಗ ಸಾರು ಮಾಡಿಬಿಟ್ವಿ ನಾವು. ಓಸು ಎಲ್ಲ ಓಸು ತಂದು ಕೊಬ್ಬರಿ ಚಟ್ನಿ ಚಲೋ ಆಗ್ತಾವ್ರಿ. ಅವು ಏನಾಗ್ತದ್ರಿ? ಕೆಡಿಸೋಂಗಿಲ್ಲ. ಕಾಯಿ ಹೊಡೀರಿ ಕಾಯಿ ಹೊಡೀರಿ ಅಂದ್ರೆ ಇವು ಗಟ್ಟು ಬಿದ್ದು ಶರಣರು ಹೇಳಿರೋದು ಇದು ಕಾಯ, ಇದು ಕಾಯ, ಇದನ್ನು ಹೊಡಿಬೇಕು ನೀವು. ಹೆಂಗಂದ್ರೆ ನೀವು ದುಡಿಬೇಕು, ಶ್ರಮ ವಹಿಸ್ಬೇಕಿದು. ಈ ಕಾಯಿ ಹೊಡ್ರಿ ಅಂದ್ರೆ ಅವರು ಇವು ಎಲ್ಲಿದನ ಒಂದು ಅಂಗಡಿಯ ಕಾಯಿ ತಗೊಂಡು ಹೊಡ್ಕೊಂಡು ಇವು ಸರಿ ಮಾಡ್ಕೊಂಡು ನೋಡಿ ಹೆಂಗೆ ಹೇಳಿದ್ರಿ. ನೀವು ಕಾಯಿ ನೋಡ್ತೀರಿ ಅಂದರೆ ಅಲ್ಲಾಡಿಸ್ತೀರಿ ಹಿಂಗೆ, ನೀರಿದ್ರೆ ಹೊಡ್ಯಾಕೆ ಬರ್ತದಂತ, ಅದು ನೀರಿಲ್ಲರು ಹೊಡ್ಯಂಗಿಲ್ಲ ಇವು ಈಗ. ಅಂದ್ರೆ ಅವ್ರು ಏನು ಹೇಳಿದ್ರು, ಈ ಕಾಯದಾಗ ನೀರಿರ್ಬೇಕು ಅಂದ್ರೆ ಹೊಡ್ಯಾಕೆ ದುಡಿಯಾಕೆ ಬರ್ತೈತಿ, ಮತ್ತು ನೀರಿಲ್ಲಂದ್ರೆ ಹೆಣ ಆಗ್ತದೆ. ನೀರಿರ್ಬೇಕು ಹೊಡ್ಯಾಕೆ ಬರ್ತೈತೆ ಅಂತ ಅವ್ರು ಹೇಳಿದ್ರಿ, ನೀರು ಇರ್ಬೇಕಂತ ಅಲ್ಲಾಡಿಸಿ ಇದಕ್ಕೆ ಕಟ್ಟಿದ್ವಿ. ಇದ ಮೌಢ್ಯ.
ಹೌದಿಲ್ಲ? ಕಾಯಿ ತಿನ್ರಿ, ಕಾಯಿ ಹೊಡೀರಿ, ದೇವರಿಗೆ ಅಲ್ಲದು. ಇವತ್ತು ಪ್ರಭು ಹೋಟ್ಲದವ್ರು ಒಂದು 200-300 ಕಾಯಿ ಹೊಡಿತಾರೆ ದಿನ. ಯಾವ ದೇವ್ರಿಗೆ ಹೊಡೆಯದು ಇದವ್ರನ್ನ ಪಟ್ ಒಲಿ ಮುಂದೆ ಹೊಡಿತಾರೆ, ಚಟ್ನಿ ಮಾಡ್ತಾರೆ, ತಿನ್ನಿಸ್ತಾರಪ್ಪ. ಹೌದಿಲ್ಲ? ಈ ಕಾಯ ಹೊಡಿರಿ ಅಂತ ಹೇಳಿದ್ದೆ ಬಸವಾದಿ ಪ್ರಮುಖರು. ಸತ್ಯಶುದ್ಧ ಬದುಕನ್ನು ಬದುಕ್ರಿ, ಪ್ರತಿಯೊಬ್ಬರು ಕಾಯಕದಲ್ಲಿ ತಲ್ಲೀನಾಗ್ರಿ. ನೀವೇ ಕಾಯಕದಲ್ಲಿ ಎಲ್ಲರೂ ತಮ್ಮ ತಾವು ಸಂಪಾದನೆ ಮಾಡಿದಾಗ ಕೇಳುವವರಿಲ್ಲದೆ ಬಡವಾದಿ ನೈ ಅಂತಾರೆ ಬಸವಣ್ಣವರು. ಇವತ್ತು ಕೇಳೋರ ಸಂಖ್ಯೆ ಕಂಡಪಟ್ಟಾಗಿದ್ದೇವಿಲ್ಲ, ಅವತ್ತು ಕೇಳೋರಿಲ್ಲ, ನಾನು ಕೊಡ್ತೇನೆ ಅಂತಿದ್ರಂತೆ. ಅಂದರೆ ಪ್ರತಿಯೊಬ್ಬರ ತಲೆ ಹೆಚ್ಚಾದಾಗ ಕೇಳೋದಿಲ್ಲಿರಿ. ಅಂದರೆ ಪ್ರತಿಯೊಬ್ಬರು ದುಡಿದ್ರೆ ಕೇಳುವಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಅಂಥ ಸಿದ್ಧಾಂತ ಕೊಟ್ಟಿರೋದು ಅಪ್ಪ ಬಸವಣ್ಣನವರು. ಅವರು ಒಂದೊಂದು ವಚನಗಳು ನಮ್ಗೆ ಏನು ಮಾಡ್ತಾವ, ಬಹಳ ಅರ್ಥವತ್ತಾಗಿ ಕೊಡ್ತಾವೆ. ನುಲಿಯ ಚಂದಯ್ಯ ಅಂತ ಬರ್ತಾರೆ, ಅವ್ರು ಹೇಳ್ತಾರೆ, ಕಂದಿಸಿ ಕುಂದಿಸಿ ಬಂಧಿಸಿ ಕಂಡವರ ಬೇಡಿ ತಂದು ಜಂಗಮಕ್ಕೆ ಮಾಡಿಹೇನೆಂಬ ದಂದುಗದೋಗರ ಲಿಂಗಕ್ಕೆ ನೈವೇದ್ಯ ಸಲ್ಲ. ಈಗ ಹೇಳಿದ್ರಲ್ಲ ರಮೇಶ್, ಈಗ ಮುಂದೆ ಬರ್ತೈತೆ ಇದು ನಾಗರ ಪಂಚಮಿ, ಸಾಲು ಇದೆಲ್ಲೆಲ್ಲ ಹಾಕ್ತಾರೋ, ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಹೌದಿಲ್ಲ? ಪೌಷ್ಟಿಕ ಹಾಲು ಇವತ್ತು ಯಾರಿಗೆ ಸಿಗ್ತಾ ಇಲ್ಲ. ಅವು ಪೌಡ್ರದಾಗ ಕೊಟ್ಟು ಪ್ಯಾಕೆಟ್ ತಂದು ಅವನು ಕುಡಿದು ಗೊಬ್ಬೆದ್ದು ಹೋಗಿವಿ. ಮತ್ತು ಎಲ್ಲೇನೋ ಒಂದು ಆಕಳ ಎಮ್ಮೆ ಕೊಟ್ಟಿದ್ದು ತಗೊಂಡು ಹೋಗಿ ನೆಲಕ್ಕೆ ಹಾಕಿದ್ರಿ ಅಂದ್ರೆ ಏನು ಮಾಡೋದು? ಅದು ಮೌಢ್ಯ ಅದ. ಅದಕ್ಕೆ ಅವ್ರು ಹೇಳ್ತಾರೆ, ಕಂದಿಸಿ ಕುಂದಿಸಿ ಬಂಧಿಸಿ ಕಂಡವರ ಬೇಡಿ ತಂದು ಜಂಗಮಕ್ಕೆ ಮಾಡಿಹೇನೆಂಬ ದಂದುಗದೋಗರ ಲಿಂಗಕ್ಕೆ ನೈವೇದ್ಯ ಸಲ್ಲ. ಅದು ಹೆಂಗಿರ್ಬೇಕಂತಾರೆ ಅವರು, ತನು ಕರಗಿ ಮನ ಬಳಲಿ ಚರದನುವರಿತು ಸಂದಿಲ್ಲದೆ ಸಂಶಯವಿಲ್ಲದೆ ಜಂಗಮ ಲಿಂಗಕ್ಕೆ ಮಾಡುವುದೇ ಮಾಟ. ಕಾಸಿನ ಕಾಯಿ ಅವತ್ತು ಕಾಸಿದ್ದು 900 ವರ್ಷಗಳಿಂದ. ನಮ್ಮಲ್ಲಿ ಪೈಸಾ ಬಂದುವುದು, ನಮ್ಗೆ ಏನೇನೋ ದುಡ್ಡು ಬಂದುವಲ್ಲ, ಕಾಸುಗಳು ಚೇಂಜ್ ಹಾಕೊಂಡಿರ್ತಾವೆ. ಅವತ್ತು ಕಾಸಿನ ಕಾಯಿ ಕಾಡಿನ ಸೊಪ್ಪಾಯಿತಾದಡು ಸೋ ಕಾಯಕದಿಂದ ಬಂದುದು ಚನ್ನಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗಕ್ಕೆ ನೈವೇದ್ಯ ಸಂದಿತ್ತು ಅಂತಾರೆ ಅವರು. ನೀನು ಸ್ವತಃ ದುಡಿದು ತಂದುದಿದ್ರೆ ಮಾತ್ರ ಭಗವಂತನಿಗೆ ಅರ್ಪಿತ ಆಗ್ತೈತಿ, ಇರ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತು ಅವ್ರು ಹೇಳ್ತಾರೆ. ನಾವು ಎಲ್ಲೆಲ್ಲಿದೋ ಲಂಚ ತಂದವರದೀವಿ, ಯಾರ್ಯಾರ್ದೋ ಮೋಸ ಮಾಡಿ ತಂದವರದೀವಿ, ಅದನ್ನು ತಗೊಂಡು 1 ಲಕ್ಷ ಪಟ್ಟಿ ಬಾರಿಸಿ ಹೆಸರು ಮಾಡ್ಕೊಂಡವರು ಅದೀವಿ. ಅವು ಎಷ್ಟು ಲಕ್ಷ ಕೊಟ್ಟರು ಭಗವಂತ ನೀನು ಒಪ್ಪಿಲ್ಲಂತ. ನಿನಗೆ ಸ್ವತಃ ಹೋಗಿ ಒಂದು ಪುಂಡೆ ಪಲ್ಯನೋ ಯಾವುದನ್ನ ಹರ್ಕೊಂಬ, ಕಾಸುನ ನಿಂತಕ್ಕಿಲ್ಲಂದ್ರೆ ಅದನ್ನು ತಂದು ಸಾರನ್ಯಾಗ ಹಾಕು, ನಿಂದು ಭಕ್ತಿ ಅಲ್ಲಿಗೆ ಸಲ್ತದ, ಭಗವಂತ ಒಪ್ಕೊಳ್ತಾನೆ ಅಂತಾರೆ ಅವರು. ನಿನ್ನ ಸ್ವತಃ ದುಡಿಮೆಯಿಂದ ಬರಬೇಕದು. ಹೌದಿಲ್ಲ? ಮತ್ತು ಇವತ್ತು 10 ಲಕ್ಷ ಪಟ್ಟಿ ಕೊಟ್ಟವರಿಗೆ ಅಪ್ಪ ಅವ್ರನ್ನ ಶಾಲ್ಪಾಲ್ ಓದಿಸಿ ಮತ್ತು ಅವ್ರನ್ನ ಸನ್ಮಾನ ಮಾಡ್ತೀವಿ ನಾವು ಇವತ್ತೆಲ್ಲ. ಅವ್ರು ಆಬ್ಕಾರಿ ಅಂಗಡಿ ಇಟ್ಕೊಂಡು ಸಾವಿರಾರು ತಾಳಿ ಹಾಳಾಗಿ ಗಂಡ್ರು ಪಂಡ್ರು ಕುಡಿದು ಮನೆ ಹಾಳಾಗಿರ್ತಾವು, ಅವನು ಒಂದು 10 ಲಕ್ಷ ಕೊಟ್ಟರು ನಾವು ಸನ್ಮಾನ ಮಾಡ್ತೀವಿ ಈಗ. ಹೌದಿಲ್ಲ? ಅದಕ್ಕೆ ಇದು ಮೌಢ್ಯ. ಯಾರು ಸುಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ ಅವ್ರನ್ನ ನಾವು ಒಪ್ಕೊಳ್ಳೋಣ, ಅವ್ರನ್ನ ಪ್ರೀತಿಸೋಣ. ಅಗದಿ ಸಜ್ಜನರ ಸಹವಾಸ ನಮಗಿತ್ತಂದರೆ ನಾವು ಚಲೋ ಇರ್ತೇವೆ, ದುರ್ಜನರ ಸಹವಾಸ ಬೇಡ. ಅದಕ್ಕೆ ಬಸವಣ್ಣವ್ರು ಅಂತಾರೆ, 2 ಜಾತಿ ಅಂತಿಲ್ಲ, ಒಂದು ಭಕ್ತ, ಒಂದು ಭವಿ. ಭವಿ ಅಂದ್ರೆ ಲಿಂಗ ಇಲ್ದವ್ರು ಅಷ್ಟೇ ಭವಿ ಅಂತ ಅಲ್ಲ. ಇಲ್ಲೇ ಲಿಂಗ ಇಲ್ದವ್ರು ಭವಿ ಅನ್ನೋದು ಇದು ಮತದೃಷ್ಟಿ. ಈ ದುರ್ಗುಣಗಳನ್ನು ಭವಿ ಅನ್ನೋದು ಮತಿದೃಷ್ಟಿ. ಅದು ಮತಿದೃಷ್ಟಿ. ಅಕ್ಕಮಹಾದೇವಿ ಮತಿದೃಷ್ಟಿಯಾಗಿ ಹೇಳ್ತಾರೆ ಅವರು. ಹೌದಿಲ್ಲ? ಅದಕ್ಕೆ ಅಂಥ ಭವಿಗಳ ಸಂಘ ನಮಗೆ ಬೇಡಪ್ಪ. ಸಜ್ಜನರ ಸಂಘದಲ್ಲಿ ನಾವಿದ್ರೆ ಏನಾಗ್ತೀವಿ, ಸಜ್ಜನರ ಸಂಘ ಚೊಲ ಇರ್ತೈತೆ. ಸಾರ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಉದಾಹರಣೆ ಕೊಟ್ಕೊಂಡು ಹೋಗ್ತಾರೆ. ದೂರ ದುರ್ಜನರ ಸಂಘ ಬಚ್ಚಲ ಮೋರಿಯ ನೀರು ಸವಿದಂತೆ ಅಂತ ನೋಡಿ ಹೆಂಗೆ ಹೇಳ್ತಾರಲ್ಲ. ಇಂಥ ತತ್ವವನ್ನು ಕೊಟ್ಟಿರ್ತಕ್ಕಂಥದ್ದು ಅಪ್ಪ ಬಸವಾದಿ ಪ್ರಮುಖರು, ವಚನಕಾರರು ಮತ್ತು ಸಾಕಷ್ಟು ಸಂತರು ಶರಣರು ನಮ್ಗೆ ಹೇಳ್ಕೊಟ್ಟು ಹೋಗ್ಯಾರ. ಆ ಮಾರ್ಗದಲ್ಲಿ ನಾವು ನಡೆದ್ರೆ ಸುಖಿಗಳಾಗ್ತೀವಿ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಈ ಬಸವ ತತ್ವದ ಚಿಂತನೆಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದರೂ ಸಹಿತ ಬಸವಾದಿ ಪ್ರಮುಖರ ಚಿಂತನೆಯನ್ನು ನಾವು ಹಂಚಿಕೊಂಡು ಆ ವಚನಗಳ ಅರ್ಥ ಮಾಡಿಕೊಂಡು ಬದುಕಿದರೆ ನಿಜವಾಗ್ಲೂ ನಾವೇನಾಗ್ತೀವಿ, ನಾವು ಶರಣರೇ ಆಗ್ತೀವಿ. ಶರಣರಂದ್ರೆ ಏನಿಲ್ಲ ಇಲ್ಲ ಅಂದರೆ ಶರಣ ಅಂತಂದ್ರೆ ಏನು, ಶರಣಾಗು ಅಂದರೆ ಏನು, ಬಗ್ಗೋದು, ಎಲ್ಲದಕ್ಕೂ ಶಟ್ಕೊಂಡು ಹೋಗೋದಲ್ಲ, ಎಲ್ಲರನ್ನೂ ಪ್ರೀತಿಸೋದು. ಹೌದಿಲ್ಲ? ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ. ಇಲ್ಲಿ ಯಾಕೆ ಮುಗಿಯಮಂತಿಲ್ಲ, ನಮ್ಮ ಶರಣ ಸೌಕಾರ ಹೇಳಿದ್ನಲ್ಲ, ಮನೆಗೆ ಯಾರನ್ನ ಬಂದ್ರಂದ್ರೆ ಏನೀ ಬಂದಿರಿ ಹದೊಳ ವಿಹಿರೆ ಎಂದರೆ ನಿಮ್ಮ ಮೈಸಿರಿ ಆರಿ ಹೋಗುವುದೇ, ಮಾತಾಡಿಸಿದ್ರೆ ಬನ್ನಿ ಕುಳ್ಳಿರಿ ಎಂದರೆ ನಿಮ್ಮ ನೆಲ ಕುಳಿ ಹೋಗುವುದೇ. ಅವ್ರು ಹೇಳ್ತಾರೆ, ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೆ.
ಕೆಡಹಿ ಮೋಗ ಕೊಯ್ಯದೆ ಮಣ್ಬನೆ ಕೂಡಲ ಸಂಗಮ ದೇವ. ಇಲ್ಲೇನ ನೀವು ಹೌದಾಗ್ಬಹುದಪ್ಪ, ಯಾವ ಕೋರ್ಟ್ನಾಗ ಲಂಚ ಕೊಟ್ಟು ಪಾರಾಗಿ ಬರ್ಬೋದು. ಇನ್ನೊಂದು ಕೋರ್ಟ್ ಅದ, ಅಲ್ಲಿ ಯಾರಿಗೂ ಲಂಚ ನಡೆಯಲ್ಲ. ನೀವು ಮಾಡಿದ ಕರ್ಮದ ಫಲವನ್ನು ನೀವೇ ಅನುಭವಿಸ್ಬೇಕಾಗ್ತದ. ಅದಕ್ಕೆ ನೀವು ಸಚ್ಚಾರಿತ್ರೀತಿಯಿಂದ, ಸಜ್ಜನಿಕೆಯಿಂದ, ಸತ್ಯದ ನಿಲುವಿನಿಂದ ಬದುಕಿದ್ರಿ ಅಂದರೆ ನೀವು ಯಾರಿಗೂ ಅಂಜುವಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಶರಣ ಯಾರಿಗೂ ಅಂಜುವವನಲ್ಲ. ಈ ಲೋಕ ವಿರೋಧಿ ಶರಣ ಅವನು. ಮತ್ತು ಈಗ ಪಂಚಾಂಗದಾರ ಇದ್ರಿಲ್ಲ ನನಗೆ ಆದ್ರೆ ಆತಾರ ಅವರು ಆತಾರಿಲ್ಲ. ಏನನ್ನ ದೇವ್ರು ಹೇಳಾರಿದ್ರಿ ಅಂದ್ರೆ ಆತಾರ. ದೇವ್ರೆಲ್ಲ ನೋಡ್ರಿ, ದೇವ್ರು ಹೇಳಿದ್ರಿ. ಒಬ್ಬ ಸರ್ಕಸ್ನವನು ಹೋಗಿದ್ನಂತೆ. ಅಮ್ಮ ಹಂಗಾರೆ ನಿನಗೊಂದು ಹುಲಿನ ಕೊಟ್ಟು ಬಿಡ್ತೀನಿ, ಅದ್ರ ಮೇಲೆ ಪ್ರವಾಸ ಮಾಡ. ಎಲ್ಲಿ ದೇವಿಲ್ಲಪ್ಪ ಇವೆಲ್ಲ ಹುಲಿ ಹಿಡ್ಕೊಂಡು ಹೋದ್ರೆ ಅಂದ್ರೆ ಇವೆಲ್ಲ ನಾಟಕಗಳು ನಡೆದಾವು. ಹೊಟ್ಟೆ ಉಪಜೀವನಕ್ಕೆ ಉದರ ವೈರಾಗ್ಯವಿದು ಪದ್ಮನಾಭನಲ್ಲಿ ಲೇಷ ಭಕುತಿ ಇಲ್ಲ ಅಂತಾರಲ್ಲ, ಹಂಗ ಏನೇನು ನಡೆದದ್ದು ಇಲ್ಲಿ ಉದರ ವೈರಾಗ್ಯ ಹೊಟ್ಟೆ ತಿಪ್ಪಲಿಕ್ಕೆ ನಡೆದಾವು. ಕೋಟಿ ವಿದ್ಯೆಗಳು ಈ ಪ್ರಪಂಚದಲ್ಲಿ ಉಂಟಂತೆ. ಅದಕ್ಕೆ ಒಂದೊಂದು ವಿದ್ಯೆಗಳೇ ಹೊರತಾಗಿ ಅವು ನಮ್ಮನ್ನು ಪಾಡು ಮಾಡವಲ್ಲ. ಯಾರು ನಿಮ್ಮನ್ನು ಪಾಡು ಮಾಡಕ್ಕೆ ಹೇಳ್ತಾರೋ ಅದು ಗುರು. ಯಾರು ತಾವು ಪಾಡಕ್ಕೆ ಹೇಳ್ತಾರ ಅವು ಗುರು ಅಲ್ಲ. ಇಷ್ಟ ತಿಳ್ಕೊಂಡ್ರೆ ಸಾಕು, ಕಿರಿಕಿರಿ ಇಲ್ಲ. ಗುರು ಅನ್ನೋರು ಏನದಾರಲ್ಲ, ಜ್ಞಾನ ಉಳ್ಳವ್ರು ಏನು ಮಾಡ್ತಾರಂದ್ರೆ ಇಡೀ ಸಮಾಜ ಚಲೋ ಆಗ್ಬೇಕು. ಜಂಗಮ ಅಂತಂದ್ರೆ ಇಡೀ ಸಮಾಜ, ಜಂಗಮ ಜಾತಿ ಅಲ್ಲದು. 5-6 ಮನೆಯಾಗ ಹುಟ್ಟಿದಾರು ಬಾರಿನಾಗ ಅದಾರ ಕಂಡಪಟ್ಟಿ. ಮತ್ತು ಅವ್ರಿಗೇನೋ ನಾವು ಹಂಗೆ ಕಾಲು ಹಿಡ್ಕೊಳ್ಳೋದಂದ್ರೆ ತಿಳ್ಕೊಬೇಕಿಲ್ಲ. ಯಾರ ಶಿಕ್ಷಾರಿತ್ರದ್ರ ಹರಿಯನ್ರಿ ಮಾದಾರ ಚೆನ್ನಯ್ಯ ಇವತ್ತು ನಮ್ಮ ಗೋತ್ರದ ಇದು ಅಂತ ಹೇಳಿದ್ರು ಬಸವಣ್ಣವರು. ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ. ಅಂದರೆ ಯಾರ ಒಳ್ಳೆ ಗುಣಗಳದಾವು ಅವರೆಲ್ಲರೂ ಒಂದು ಜಾತಿಯವರು. ಕೆಟ್ಟ ಗುಣ ಯಾರ ಮನೆಗಾನೇ ಇರಲಿ ಅದು ಒಂದು ಜಾತಿ. ಅದು ಬೇಡ. ಅದು ಭವಿ ಭಕ್ತ ಅಂದರೆ ಸದ್ಗುಣಿಗಳೆಲ್ಲ ಭಕ್ತರು, ದುರ್ಗುಣಿಗಳೆಲ್ಲ ಭವಿಗಳು. ಇಷ್ಟು ತಿಳ್ಕೊಂಡ್ರೆ ಸಾಕು. ಇದನ್ನು ಪಕ್ಕ ಗೊತ್ತಾಯ್ತು ಅಂದರೆ ನೀವಿಷ್ಟು ಸಂತೋಷ ಪಡ್ತೀರಿ ಅಂದರೆ ಹೇಳ್ತಿರ್ತದು, ಹೌದಿಲ್ಲ? ಅದಕ್ಕೆ ನಾವು ಸಂತೋಷವಾಗಿ ಬದುಕಬೇಕಲ್ವೇ? ನಮ್ಮ ದುಃಖದಿಂದ ದೂರ ಆಗಬೇಕಲ್ಲ. ಅಂದರೆ ನಾವು ಶರಣ ಸಾಹಿತ್ಯದ ಕಡೆಗೆ ಬರಬೇಕು, ಶರಣರ ಮಾರ್ಗದ ಕಡೆಗೆ ಬರಬೇಕು. ನಾವು ಸಚ್ಚಾರಿತ್ರ್ಯವಂತಾಗಿ ಬದುಕೋದಕ್ಕೆ ಮನಸ್ಸು ಮಾಡಬೇಕು. ಯಾಕಂದ್ರೆ ಸೀದಾ ಹೋಗೋಕೆ ಭಾಳ ಧೈರ್ಯ ಬೇಕ್ರಿ. ಮತ್ತು ಏನು ಶಕ್ತಿ ಬೇಕಾಗಿಲ್ಲ ಸೀದಾ ಹೋಗೋಕೆ. ಕೆಟ್ಟದ್ದು ಮಾಡೋಕೆ ಕಂಡಪಟ್ಟಿ ಶಕ್ತಿ ಬೇಕು. ಇದನ್ನು ತಿಳ್ಕೊಬೇಕು ನೀವು ಯಾವಾಗಲೂ. ಕೆಟ್ಟದ್ದು ಮಾಡೋರು ಭಾಳ ಶೂರ್ ಇರ್ತಾರೆ. ಅವರು ಸೀದಾ ಹೋಗೋವನೇನು ಎಕ್ಕಲಾಡೋದ ಬೇಕಾಗಿಲ್ಲ, ಸರಳ ಹೋಗ್ಬಿಡೋದು ಅಷ್ಟೇ. ಅವನೇ ಶರಣಾಗ್ಬಿಡ್ತಾನೆ. ಅವ್ರು ಎಷ್ಟು ಪ್ರಯತ್ನ ಪಟ್ಟರು ಏನಾಗ್ತಾರೆ ಅವರು? ಕೊನೆಗೊಂದು ದಿವಸ ಏನೂ ಇಲ್ದಂಗೆ ಆಗ್ತಾರೆ. ಅದಕ್ಕೆ ನಾವು ಸತ್ಯತೆಯ ಬದುಕಿನ ಕಡೆಗೆ ಸೀದಾ ಹೋಗುವಂಥದ್ರ ಕಡೆಗೆ ನಾವು ಹೋದ್ವಿ ಅಂದರೆ ಭಾಳ ಚಲೋ ಆಗ್ತೀವಿ ಅನ್ನೋದಕ್ಕೆ ಇವತ್ತು ಬಿಳೆಕಲ್ಲು ಊರಿನಾಗ ನೋಡಿ, ನಾವು ಕರೆಕಲ್ಲು ಕೇಳಿದ್ವಿ ಒತ್ತಟಿಗೆ. ನಮ್ಮ ಕಡೆ ಕರೆಕಲ್ಲು, ಆ ಕರೆಕಲ್ನಾಗೂ ಈ ಬಸವಣ್ಣವ್ರ ಜ್ಞಾನ ಐತಿ ಅಲ್ಲಿ. ಮತ್ತು ಬಿಳೆಕಲ್ನಾಗನೂ ಬಸವಣ್ಣವ್ರ ಜ್ಞಾನ ಗೊತ್ತಿಲ್ಲ ಅಂದ್ರೆ ಇದು ಬಿಳೆಕಲ್ಲು ಅಂದ್ರೆ ಏನೇನು ತೊಡರ ಇರಬಾರ್ದಿಲ್ಲ. ಅಗದಿ ಹೈ ಕ್ಲಾಸ್ ಬಿಳೆಕಲ್ಲು ಆಗ್ಬೇಕಿದು, ಹೌದಿಲ್ಲ? ಇಲ್ಲಿ ಕರ್ಗನ ಶಬ್ದನೇ ಕಾಣಬಾರ್ದು. ಇದು ಬಿಳೆಕಲ್ಲು ಆಗಬೇಕು. ಇವತ್ತು ತಿಪ್ಪಣ್ಣ ಸರ್ ಬಿಳೆಕಲ್ಲನ್ನು ಪೂರ ಸ್ವಚ್ಛ ಮಾಡುವಂಥ ಸ್ಥಿತಿ ಬಂದ್ಬಿಟ್ಟತ್ತಲ್ಲ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ನಾವು ತಿಳ್ಕೊಂಡದ್ದನ್ನು ಇನ್ನೊಬ್ರಿಗೆ ತಿಳಿಸ್ರಿ. ಈಗ ನಾವು ಇನ್ನೊಬ್ರು ಬಂದು ಗುರುಗಳು ಇಲ್ಕಲ್ಲಿಂದ ಬಂದು ತಿಳಿಸ್ಬೇಕಂತಿಲ್ಲ, ವಿರತೀಶಾನಂದ ಸ್ವಾಮಿಗಳು ಅಲ್ಲಿ ಮನುಗುಳಿಯಿಂದ ಬರ್ಬೇಕಂತಿಲ್ಲ. ಈಗ ಬಂದು ಹೇಳಿ ಹೋಗ್ಯಾರಲ್ಲ, ಆ ಶಬ್ದಗಳು ನಾವು ಇಟ್ಕೊಂಡಿದ್ರೆ ನಮ್ಮ ಬಗ್ಲಾಗಿರೋವನಿಗೆ ನಾವು ಅದನ್ನು ತಿಳಿಸೋದು. ತಮ್ಮ ಇದು ತಪ್ಪು ಮಾಡಬೇಡ, ಹೌದಾ? ಈ ಥರದ ದುರ್ನಡತೆಗಳನ್ನು ಬಿಡಿಸ್ತಾ ಹೋದ್ರಿ ಅಂದರೆ ನಿಮಗೆ ನಿಜವಾಗ್ಲೂ ನಿಮಗೂ ಸಹಿತ ಒಳ್ಳೆಯ ಒಂದು ಸ್ಥಿತಿ ಉತ್ಪತ್ತಿ ಆಗ್ತೈತೆ ಅನ್ನೋಂತ ಮಾತು ಹೇಳ್ತಾ, ಈಗಾಗಲೇ ಸಾಕಷ್ಟು ಸಮಯ ಆಗಿರೋದ್ರಿಂದ, ಇನ್ನೂ ಪೂಜ್ಯರು ಸಾಕಷ್ಟು ಮಾತಾಡೋರು ಇರೋದ್ರಿಂದ